Good morning, friends. Next topic is programming constructs. What is programming construct? The statements in a program is called programming construct. ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಸ್ಟೇಟ್ಮೆಂಟ್ಸ್ ಅನ್ನ ಬರಿತೀವಿ. ಆ ಸ್ಟೇಟ್ಮೆಂಟ್ಸ್ ನಾವೇನಂತ ಕರಿತೀವಿ ಅಂದ್ರೆ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ಸ್ ಅಂತ ಕರಿತೀವಿ. The statements in a program are called programming constructs. There are three types of programming constructs are there. First one is the sequence construct. Second one is the selection construct. And third one is the iteration construct. There are three types of programming constructs are there. First one ಬಂದು sequence, ಎರಡನೇದು ಬಂದು selection, ಮೂರನೇದು ಬಂದು iteration. What is the sequence construct? Sequence ಅಂದ್ರೆ ಏನು? Continuous, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು. In sequence programming construct, the statements are executed one after the another. ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು. ಈ ತರ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಆಗ್ತಾ ಇದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಅಂತ ಕರಿತೀವಿ. ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಈಸ್ ಎ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ ಇನ್ ವಿಚ್ ದ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಒನ್ ಆಫ್ಟರ್ ದ ಅನದರ್. ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್. ಅದರಲ್ಲಿ ಏನಾಗ್ತಾವ ಅಂದ್ರೆ ಒಂದು ಸ್ಟೇಟ್ಮೆಂಟ್ಸ್ ಏನಾಗ್ತಾವ ಅಂದ್ರೆ ಎಕ್ಸಿಕ್ಯೂಷನ್ ಆಗ್ತಾ ಇರ್ತವೆ. ಯಾವ ತರ ಅಂದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಈ ತರ ಎಕ್ಸಿಕ್ಯೂಷನ್ ಆದ್ರೆ ಅದನ್ನ ಏನಂತ ಕರಿತೀವಿ ನಾವು ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ದ ಸೆಲೆಕ್ಷನ್ ಕನ್ಸ್ಟ್ರಕ್ಟ್. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಸೆಲೆಕ್ಷನ್. ಸೆಲೆಕ್ಟ್ ಮಾಡ್ಕೊಂತ ಇದೀವಿ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ. ನಾವೇನ್ ಮಾಡ್ತೀವಿ, ನಮ್ಗೆ ಯಾವ ಡ್ರೆಸ್ ಬೇಕು ಅದನ್ನ ಏನ್ ಮಾಡ್ತೀವಿ, ಸೆಲೆಕ್ಷನ್ ಮಾಡ್ಕೊಂತೀವ. ಅದೇ ತರ ನಮ್ಗೆ ಇಲ್ಲೊಂದು ಆಪ್ಷನ್ ಇದೆ. ಏನು ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಎಕ್ಸಿಕ್ಯೂಷನ್ ಮಾಡೋ ಬದಲು ಕೆಲವೊಂದು ಸ್ಟೇಟ್ಮೆಂಟ್ಸ್ ಅನ್ನ ಮಾತ್ರ ಎಕ್ಸಿಕ್ಯೂಷನ್ ಮಾಡ್ತೀರಾ ಬೇಸ್ಡ್ ಆನ್ ದ ಕಂಡೀಷನ್. ಬೇಸ್ಡ್ ಆನ್ ದ ಕಂಡೀಷನ್. ಇನ್ ಸೆಲೆಕ್ಷನ್ ಕನ್ಸ್ಟ್ರಕ್ಟ್ ದ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಬೇಸ್ಡ್ ಆನ್ ಸಮ್ ಕಂಡೀಷನ್. ಒಂದು ಕಂಡೀಷನ್ ನ ಬೇಸ್ ಮಾಡಿಕೊಂಡು ಕೆಲವೊಂದು ಸ್ಟೇಟ್ಮೆಂಟ್ಸ್ ನ ನಾವು ಎಕ್ಸಿಕ್ಯೂಷನ್ ಮಾಡಿದ್ರೆ ಅದನ್ನೇ ನಾವು ಏನಂತ ಕರಿತೀವಿ selection construct. It is a programming construct in which the statements are executed based on some condition. ಕೆಲವೊಂದು ಸ್ಟೇಟ್ಮೆಂಟ್ಸ್ ಅನ್ನ ನಾವು ಎಕ್ಸಿಕ್ಯೂಷನ್ ಮಾಡ್ತೀವಿ ಯಾವ ತರ ಅಂದ್ರೆ ಬೇಸ್ಡ್ ಆನ್ ದ ಕಂಡೀಷನ್. ಆ ಕಂಡೀಷನ್ ಬೇಸ್ ಮಾಡಿಕೊಂಡು ನಾವು ಕೆಲವೊಂದು ಸ್ಟೇಟ್ಮೆಂಟ್ಸ್ ಅನ್ನ ಮಾತ್ರ ಎಕ್ಸಿಕ್ಯೂಷನ್ ಮಾಡ್ತೀವಿ. ಎಲ್ಲಾ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಷನ್ ಮಾಡ್ತಾ ಇಲ್ಲ. ಎಲ್ಲಾ ಸ್ಟೇಟ್ಮೆಂಟ್ಸ್ ನ ಒಂದಾದ್ಮೇಲೆ ಒಂದು ಎಕ್ಸಿಕ್ಯೂಷನ್ ಮಾಡಿದ್ರೆ ಸೀಕ್ವೆನ್ಸ್. ಕೆಲವೊಂದು ಸ್ಟೇಟ್ಮೆಂಟ್ಸ್ ಅನ್ನು ಮಾತ್ರ ಎಕ್ಸಿಕ್ಯೂಷನ್ ಮಾಡ್ತಿದ್ವಿ ಬೇಸ್ಡ್ ಆನ್ ದ ಕಂಡೀಷನ್. ಕಂಡೀಷನ್ ನ ಬೇಸ್ ಮಾಡ್ಕೊಂಡು ಆ ತರ ಕಂಡೀಷನ್ ಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಷನ್ ಮಾಡಿದ್ರೆ ಅದನ್ನ ಏನಂತ ಕರೀತೀವಿ ಅಂದ್ರೆ ಸೆಲೆಕ್ಷನ್ ಕನ್ಸ್ಟ್ರಕ್ಟ್. There are different types of selection constructs are there. Under that first one is if. ಅದನ್ನೇ ನಾವು ಸಿಂಪಲ್ ಇಫ್ ಅಂತ ಕರಿತೀವಿ. ಸಿಂಪಲ್ ಇಫ್ ಕನ್ಸ್ಟ್ರಕ್ಟ್. ಸೆಕೆಂಡ್ ಒನ್ if else construct. Third one if else if construct. Fourth one nested if construct. And fifth one is multiple selection or switch construct. Switch construct or multiple selection construct. Multiple selection construct. These are the different types of selection constructs. ಅಂದ್ರೆ ಕಂಡೀಷನ್ ಅನ್ನು ಬೇಸ್ ಮಾಡಿಕೊಂಡು ಕೆಲವೊಂದು ಸ್ಟೇಟ್ಮೆಂಟ್ಸ್ ನ ಮಾತ್ರ ಎಕ್ಸಿಕ್ಯೂಷನ್ ಮಾಡ್ತಿದ್ವಿ. ಅಂತವು ನಮ್ಮ ಹತ್ರ 5 ಇದಾವೆ. ಒಂದು ಸಿಂಪಲ್ ಇಫ್ ಕನ್ಸ್ಟ್ರಕ್ಟ್, ಎರಡನೇದು ಇಫ್ ಎಲ್ಸ್ ಕನ್ಸ್ಟ್ರಕ್ಟ್, ಮೂರನೇದು ಇಫ್ ಎಲ್ಸ್ ಇಫ್ ಕನ್ಸ್ಟ್ರಕ್ಟ್, ನಾಲ್ಕನೇದು ನೆಸ್ಟೆಡ್ ಇಫ್, ಐದನೇದು ಒಂದು ಸ್ವಿಚ್ ಆರ್ ಮಲ್ಟಿಪಲ್ ಸೆಲೆಕ್ಷನ್ ಕನ್ಸ್ಟ್ರಕ್ಟ್. These are the different types of selection construct. ಅದರಲ್ಲಿ ಫಸ್ಟ್ ಒನ್ ತಗೊಂಡಿದ್ದೀವಿ ನಾವು. ಯಾವುದು ಅಂದ್ರೆ ಸಿಂಪಲ್ ಇಫ್ ಕನ್ಸ್ಟ್ರಕ್ಟ್. ಸಿಂಪಲ್ ಇಫ್ ಕನ್ಸ್ಟ್ರಕ್ಟ್. The simple if construct is also called as a one-way branch programming construct. One way ಅಂದ್ರೆ ಒಂದೇ ದಾರಿ ಇದೆ.
ಅದೇ ದಾರಿಯಲ್ಲೇ ಹೋಗ್ಬೇಕು, ಇಲ್ಲ ಅಂದ್ರೆ ಹೋಗ್ಬಾರ್ದು. ಎರಡೇ ನಮ್ಗೆ ಆಪ್ಷನ್ ಒಂದೇ ಇದೆ, ಆ ದಾರಿಯಲ್ಲಿ ಹೋಗ್ಬೇಕು, ಇಲ್ಲ ಅಂದ್ರೆ ಹೋಗಂಗಿಲ್ಲ ನಾವು. ಹೌದಾ? The simple if construct is also called as a one-way branch programming construct, in which the simple if construct decide whether the statement should be executed or not. ಆ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಷನ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತದೆ ಸಿಂಪಲ್ ಇಫ್. ಈಗ ನಾನು ಹೇಳಿದ್ದೇನೆ, ಒಂದು ಸಮುದ್ರ ಇದೆ, ಸಮುದ್ರದಲ್ಲಿ ಒಂದು ದಾರಿ ಇದೆ, ಆ ದಾರಿಯಲ್ಲೇ ಹೋಗ್ಬೇಕು, ಇಲ್ಲ ಅಂದ್ರೆ ನಾವು ಈ ಕಡೆಯಿಂದ ಆ ಕಡೆ ಹೋಗಕ್ಕಾಗಲ್ಲ. ಕಂಡೀಷನ್ ಏನು ಅಂದ್ರೆ ಆ ದಾರಿಯಲ್ಲಿ ಹೋದ್ರೆ ಮಾತ್ರನೇ ನಾವು ಆ ಕಡೆ ಹೋಗ್ಬೋದು, ಇಲ್ಲ ಅಂದ್ರೆ ಹೋಗಕ್ಕಾಗಲ್ಲ. ಆ ಬೇಸ್ ಮಾಡ್ಕೊಂಡು ನಾವು ಏನ್ ಮಾಡ್ತಿದ್ವಿ, ಸಿಂಪಲ್ ಇಫ್. ಒಂದೇ ದಾರಿ ಇರೋದು, ಆ ದಾರಿ ಬಿಟ್ಟರೆ ಬೇರೆ ಇಲ್ಲ, ಅದೇ ಹೋಗ್ಬೇಕು, ಇಲ್ಲ ಅಂದ್ರೆ ಹೋಗಿದ್ರೆ ಸ್ಟಾಪ್ ಆಗ್ಬೇಕು. The simple if construct is also called as one-way branch programming construct, in which the statement should be executed or not. ಈ ಸಿಂಪಲ್ ಇಫ್ ಕನ್ಸ್ಟ್ರಕ್ಟ್ ಏನ್ ಡಿಸೈಡ್ ಮಾಡ್ತದೆ ಅಂದ್ರೆ ಆ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಷನ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತದೆ. ಯಾವ ತರ ಡಿಸೈಡ್ ಮಾಡ್ತದೆ? ಫಾರ್ ಎಕ್ಸಾಂಪಲ್, ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಶಾಪಿಂಗ್ ಮಾಲ್ ಹೋಗ್ತೀವಿ, ಅವನು ಡಿಸ್ಕೌಂಟ್ ಹಾಕಿರ್ತಾನೆ, ಬೈ 5000 rupees and get 20% ಡಿಸ್ಕೌಂಟ್ ಅಂತ ಹಾಕಿರ್ತಾನೆ. ನೀವು 5000 rupees ಪ್ರಾಡಕ್ಟ್ಸ್ ನ ಬೈ ಮಾಡಿದ್ರೆ ನಿಮ್ಗೆ ಎಷ್ಟು ಪರ್ಸೆಂಟೇಜು? 20% ಡಿಸ್ಕೌಂಟ್ ಕೊಡ್ತಾನೆ. ನೀವು 4999 rupees ಪರ್ಚೇಸ್ ಮಾಡಿದ್ರು ಅವನು ನಿಮಗೆ ಡಿಸ್ಕೌಂಟ್ ಕೊಡಲ್ಲ. ದಾರಿ ಒಂದೇ, 5000 ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡಬೇಕು, 20% ಡಿಸ್ಕೌಂಟ್ ಪಡಿಬೇಕು, ಇಲ್ಲ ಅಂದ್ರೆ ನಿಮಗೆ ಡಿಸ್ಕೌಂಟ್ ಸಿಗಲ್ಲ. ಅದಕ್ಕೆ ಅವನು ಹೇಳಿದ ಕಂಡೀಷನ್ ಹಾಕಿದಾನೆ, ನೀವು 5000 ಅನ್ನೋದನ್ನ ಕಂಡೀಷನ್, ಅದು 5000ದವರೆಗೂ ಒಳಗಡೆ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗಲ್ಲ. 5000ಕ್ಕಿಂತ ಮೇಲ್ಗಡೆ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಡಿಸ್ಕೌಂಟ್ ಸಿಗ್ತದೆ. ಅದಕ್ಕೆ ಅವನು ಸಿಂಪಲ್ ಇಫ್ ಅಂದ್ರೆ ಒನ್ ವೇ ಬ್ರಾಂಚ್ ಪ್ರೋಗ್ರಾಮಿಂಗ್ ಕನ್ಸ್ಟ್ರಕ್ಟ್ ಅಂತ ಕರೀತಾನೆ. ಅದಕ್ಕೆ ಸಿಂಟ್ಯಾಕ್ಸ್ ಯಾವುದು ಅಂದ್ರೆ ಇಫ್ ಕಂಡೀಷನ್ ಓಪನಿಂಗ್ ಬ್ರೇಸ್ ಸ್ಟೇಟ್ಮೆಂಟ್ ಕ್ಲೋಸಿಂಗ್ ಬ್ರೇಸ್. ದಿಸ್ ಇಸ್ ದ ಸಿಂಟ್ಯಾಕ್ಸ್ ರೂಲ್. ಈ ತರನೇ ಬರೀಬೇಕು ನೀವು ಅಂತ. ಒಂದು ಎಕ್ಸಾಂಪಲ್ ಬರೀತೀನಿ ನೋಡ್ರಿ. ಇಫ್ amount greater than or equals to 5000 opening brace discount is equals to amount into 20 divided by 100. ನೋಡ್ರಿ, this is the syntax and that is an example for the simple if. ಒಂದೇ ದಾರಿ, ಕಂಡೀಷನ್ ಟ್ರೂ ಆದ್ರೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗುತ್ತೆ, ಕಂಡೀಷನ್ ಫಾಲ್ಸ್ ಆಯ್ತು ಅನ್ಕೋ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗಲ್ಲ. ಡಿಸೈಡ್ ಮಾಡ್ತದೆ ಅದು ಎಕ್ಸಿಕ್ಯೂಷನ್ ಆಗಬೇಕಾ ಅಥವಾ ಬೇಡವಾ. ಟ್ರೂ ಆದ್ರೆ ಮಾತ್ರ ಎಕ್ಸಿಕ್ಯೂಷನ್ ಆಗುತ್ತೆ, ಫಾಲ್ಸ್ ಆದ್ರೆ ಎಕ್ಸಿಕ್ಯೂಷನ್ ಆಗಲ್ಲ. ಇಫ್ ಕಂಡೀಷನ್ ಇಸ್ ಟ್ರೂ ಆದ್ರೆ ಸ್ಟೇಟ್ಮೆಂಟ್ ಇಸ್ ಎಕ್ಸಿಕ್ಯೂಟೆಡ್. ಇಫ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್ ಇಟ್ ಕಮ್ಸ್ ಔಟ್ ಆಫ್ ದ ಸ್ಟೇಟ್ಮೆಂಟ್. ಇಲ್ಲಿ ಬಂದ್ಬಿಡ್ತದೆ ಕಂಟ್ರೋಲ್. ಈಗ ನೋಡಿ ಯಾವ ತರ ಅಂತ, ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡಿದೆ ಅಂದ್ರೆ ಒಂದು 6000 rupees ಅಷ್ಟು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ವಿ. ಎಷ್ಟು ಅಮೌಂಟ್ಗೆ? 6000ಕ್ಕೆ. ಇಫ್ ವಾಟ್ ಇಸ್ ಅನ್ ಅಮೌಂಟ್, ಎಷ್ಟು ಅಮೌಂಟ್ ನೀವು ಪರ್ಚೇಸ್ ಮಾಡಿದ್ರಾ? 6000 ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5000. ಅವನು ಮೊದಲೇ ಕಂಡೀಷನ್ ಕೊಟ್ಟಿದ್ದಾನೆ, ಏನು ಅಂದ್ರೆ 5000 ಅದಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಡಿಸ್ಕೌಂಟ್ ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಈಗ ನೋಡ್ರಿ, ವಾಟ್ ಇಸ್ ಅನ್ ಅಮೌಂಟ್ ಟು ಬಿ ಪರ್ಚೇಸ್ಡ್? 6000 ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5000. 6000 5000ಕ್ಕಿಂತ ದೊಡ್ಡದು ಸಿಕ್ಕದ? ದೊಡ್ಡದು. ಕಂಡೀಷನ್ ಟ್ರೂ ನಾ ಫಾಲ್ಸಾ? ಟ್ರೂ. ಟ್ರೂ ಆದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಹೌದಾ? ಇವಾಗ ನೋಡ್ರಿ, ಡಿಸ್ಕೌಂಟ್ ಇಸ್ ಈಕ್ವಲ್ಸ್ ಟು ವಾಟ್ ಇಸ್ ಅನ್ ಅಮೌಂಟ್? 6000. 6000 into 20 divided by 100. 20% ತಾನೆ? 20 divided by 100. ಈ 2 zeros cancels out. 6 2s are 12. 1 0 1 0. ಅಲ್ಲಿಗೆ ನಿಮಗೆ ಎಷ್ಟು ಸಿಕ್ತು ಡಿಸ್ಕೌಂಟ್? 6000ಕ್ಕೆ ನೀವು ಪರ್ಚೇಸ್ ಮಾಡಿದ್ರಿಂದ ನಿಮಗೆ ಡಿಸ್ಕೌಂಟ್ ಎಷ್ಟು ಸಿಕ್ತು? 1200 ರೂಪಾಯಿ ಡಿಸ್ಕೌಂಟ್ ಸಿಕ್ಕಿದೆ. ಹೌದಾ? ಕಂಡೀಷನ್ ಟ್ರೂ ಆಗಿದ್ದಕ್ಕೆ ನಿಮಗೆ ಡಿಸ್ಕೌಂಟ್ ಸಿಕ್ತು. ಇವಾಗ ನೋಡ್ರಿ, ಇಫ್ ದ ಅಮೌಂಟ್ ಟು ಬಿ ಪರ್ಚೇಸ್ಡ್ ಈಸ್ 4000. 4000 greater than or equals to 5000. 4000 5000ಕ್ಕಿಂತ ದೊಡ್ಡದಾ? ನೋ, ಕಂಡೀಷನ್ ಈಸ್ ಫಾಲ್ಸ್.
ಯಾವಾಗ ಕಂಡೀಷನ್ ಫಾಲ್ಸ್ ಆಯ್ತೋ ಇಟ್ ಕಮ್ಸ್ ಔಟ್ ಆಫ್ ದ ಸ್ಟೇಟ್ಮೆಂಟ್, ಇಲ್ಲಿ ಬಂದ್ಬಿಡ್ತದೆ. ಆವಾಗ ನಿಮ್ಗೆ ಯಾವುದೇ ಡಿಸ್ಕೌಂಟ್ ಸಿಗಲ್ಲ. 4999 ಆದ್ರೂ ನಿಮಗೆ ಡಿಸ್ಕೌಂಟ್ ಸಿಗಲ್ಲ. 4999 ಗ್ರೇಟರ್ ದನ್ ಈಕ್ವಲ್ ಟು 5000 ಆಗಲ್ಲ. ಕಂಡೀಷನ್ ಫಾಲ್ಸ್ ಆಯ್ತು, ಇಟ್ ಕಮ್ಸ್ ಔಟ್ ಆಫ್ ದ ಸ್ಟೇಟ್ಮೆಂಟ್. ಅದಕ್ಕೆ ನೋಡ್ರಿ, ದ ಇಫ್ ಸ್ಟೇಟ್ಮೆಂಟ್ ಡಿಸೈಡ್ ವೆದರ್ ದ ಸ್ಟೇಟ್ಮೆಂಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಆರ್ ನಾಟ್. ಎಕ್ಸಿಕ್ಯೂಷನ್ ಮಾಡಬೇಕಾ ಅಥವಾ ಬೇಡವಾ? ಒಂದೇ ಕಂಡೀಷನ್, ಒಂದೇ ದಾರಿ. ಟ್ರೂ ಆದ್ರೆ ಮಾತ್ರ ಎಕ್ಸಿಕ್ಯೂಷನ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ದಿಸ್ ಇಸ್ ದ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಆಫ್ ಸಿಂಪಲ್ ಇಫ್ ಕನ್ಸ್ಟ್ರಕ್ಟ್. ಅದೇ ತರ ಇನ್ನೊಂದಿದೆ, ಸೆಕೆಂಡ್ ಒನ್ ಯಾವುದು? ಇಫ್ ಎಲ್ಸ್. ಇಫ್ ಎಲ್ಸ್ ಇದು ಅಷ್ಟೇ ನೋಡ್ರಿ, ಈಸಿ ಆಗಿದೆ ಇದು. ಸೆಕೆಂಡ್ ಒನ್ ಇಫ್ ಎಲ್ಸ್ ಕನ್ಸ್ಟ್ರಕ್ಟ್. Simple if is also called as one-way branch programming construct. If else is also called as two-way branch programming construct. Two-way ಅಂದ್ರೆ ಇವಾಗ ಎರಡು ದಾರಿ ಇದೆ ನಮಗೆ. ಅವಾಗಲೇ ಒಂದೇ ದಾರಿ ಇತ್ತು, ಆ ದಾರಿಯಲ್ಲೇ ಹೋಗ್ಬೇಕು. ಬಟ್ ಇವಾಗ ಹಿಂಗಿಲ್ಲ, ಪಾಸಿಬಿಲಿಟೀಸ್ ಅವ್ರು ಕೊಡ್ತಾ ಇರೋದು ಏನು ಅಂದ್ರೆ, ನೀವು ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡುವಾಗ ಈ ತರ ನಿಮಗೆ ಪಾಸಿಬಿಲಿಟೀಸ್ ಬರಬಹುದು. ಅವಾಗ ಇದರಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೆ ಯೂಸ್ ಮಾಡಬಹುದು. ಒಂದೇ ಕಂಡೀಷನ್ ಆದ್ರೆ ಸಿಂಪಲ್ ಇಫ್, ಒಂದೇ ದಾರಿ ಬೇಕಂದ್ರೆ. ಎರಡು ದಾರಿ ಬೇಕಂದ್ಕೊಳ್ರಿ, ಅವಾಗ ನಾವು ಯಾವ್ದಕ್ಕೆ ಹೋಗ್ಬೇಕು? ಇಫ್ ಎಲ್ಸ್ ಕನ್ಸ್ಟ್ರಕ್ಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ two-way branch programming construct in which if the condition becomes true, the statement 1 is executed. If the condition becomes false, else ಇದೆ ಏನಿದೆ? statement 2 is executed. ಇಲ್ಲಿ ನಾವು ಏನು ಹೇಳ್ತೀವಿ ಅಂದ್ರೆ, ಇಫ್ ಕೆಳಗಡೆ ಬರೆದಿರೋದನ್ನ ಇಫ್ ಸ್ಟೇಟ್ಮೆಂಟ್, ಎಲ್ಸ್ ಕೆಳಗಡೆ ಬರೆದಿರೋದನ್ನ ಎಲ್ಸ್ ಸ್ಟೇಟ್ಮೆಂಟ್. ಎಲ್ಸ್ ಯಾವಾಗಲೂ ಏನಾಗುತ್ತೆ ಅಂದ್ರೆ ಫಾಲ್ಸ್ ಅನ್ನೋದನ್ನ ಇಂಡಿಕೇಟ್ ಮಾಡ್ತದೆ. ಇಫ್ ಸ್ಟೇಟ್ಮೆಂಟ್ ಯಾವಾಗಲೂ ಏನ್ ಹೇಳ್ತದೆ ಅಂದ್ರೆ ಟ್ರೂ ಆಗಿರೋದನ್ನ ಮಾತ್ರ ನಾವು ಇಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಮಾಡ್ತೀವಿ. ಇಫ್ ಕಂಡೀಷನ್ ಬಿಕಮ್ಸ್ ಟ್ರೂ, ಸ್ಟೇಟ್ಮೆಂಟ್ 1 ಈಸ್ ಎಕ್ಸಿಕ್ಯೂಟೆಡ್. ಇಫ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್, ಎಲ್ಸ್ ಅಲ್ಲಿ ನೋಡ್ರಿ ಸ್ಟೇಟ್ಮೆಂಟ್ 2 ಈಸ್ ಎಕ್ಸಿಕ್ಯೂಟೆಡ್. ಇಲ್ಲಿ ಎರಡು ದಾರಿ ಇದೆ. ಕಂಡೀಷನ್ ಟ್ರೂ ಆಯ್ತು ಅನ್ಕೊಳ್ರಿ, ಒಂದು ದಾರಿಯಲ್ಲಿ ಹೋಗ್ತೀವಿ. ಕಂಡೀಷನ್ ಫಾಲ್ಸ್ ಆಯ್ತಾ, ಇನ್ನೊಂದು ದಾರಿಯಲ್ಲಿ ಹೋಗ್ತೀವಿ. ಅವಾಗಲೇ ಒಂದೇ ದಾರಿ ಇತ್ತು, ಅದರಲ್ಲೇ ಹೋಗ್ಬೇಕು. ಇವಾಗ ಹಂಗಲ್ಲ, ನಮ್ಮ ಹತ್ರ ಎರಡು ದಾರಿಯಲ್ಲಿದೆ. ನೀವು ಹಿಂಗ್ ಬೇಕಾದ್ರೂ ಹೋಗ್ಬೋದು, ಹಿಂಗ್ ಬೇಕಾದ್ರೂ ಹೋಗ್ಬೋದು. ಆದ್ರೆ ಅವ್ನ ಕಂಡೀಷನ್ ಹೇಳ್ತಿದ್ದಾನೆ, ಟ್ರೂ ಆದ್ರೆ ಒಂದು ದಾರಿಯಲ್ಲಿ ಹೋಗ್ರಿ, ಫಾಲ್ಸ್ ಆದ್ರೆ ಇನ್ನೊಂದು ದಾರಿಯಲ್ಲಿ ಹೋಗ್ರಿ ಅಂತ. ಹೌದಾ? ಎರಡೂ ಇಲ್ಲಿ ಹೇಳ್ತಾ ಇಲ್ಲ ಅವನು. ಅಟ್ ಎ ಟೈಮ್ ಎರಡೂ ವರ್ಕ್ ಆಗಲ್ಲ, ಒಂದು ಮಾತ್ರನೇ ವರ್ಕ್ ಆಗೋದು. ಟ್ರೂ ಆದ್ರೆ ಒಂದು ದಾರಿಗೆ ಹೋಗ್ರಿ, ಫಾಲ್ಸ್ ಆದ್ರೆ ಇನ್ನೊಂದು ದಾರಿಗೆ ಹೋಗ್ಬೇಕು ನೀವು. ಇಫ್ ಕಂಡೀಷನ್ ಬಿಕಮ್ಸ್ ಟ್ರೂ, ಇಫ್ ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್. ಇಫ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್, ಎಲ್ಸ್ ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್. ಇಲ್ಲಿ ಜನರಲ್ ಆಗಿ ಒಂದು ಎಕ್ಸಾಂಪಲ್ ಬರ್ತೀನಿ ನೋಡೋಣ. ಇಫ್ ಎ ಗ್ರೇಟರ್ ದ್ಯಾನ್ ಬಿ, ವ್ಯಾಲ್ಯೂಸ್ ಕೊಡ್ಬೇಕು ನಾವು. ಜನರಲ್ ಆಗಿ ಕೊಟ್ಟಿದ್ದೀನಿ ನನಗೆ. ಈಗ ನಾನು ಯಾವ್ದು ಎರಡು ವ್ಯಾಲ್ಯೂಸ್ ತಗೊಂತೀನಿ. ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ ಬಂದು 5. ಇಫ್ 10 ಎ ವ್ಯಾಲ್ಯೂ, 5 ಬಂದು ಬಿ ವ್ಯಾಲ್ಯೂ. 10 ಗ್ರೇಟರ್ ದ್ಯಾನ್ 5, ಕಂಡೀಷನ್ ಇಸ್ ಟ್ರೂ ಆರ್ ಫಾಲ್ಸ್? 10 5ಗಿಂತ ದೊಡ್ಡದು, ಕಂಡೀಷನ್ ಇಸ್ ಟ್ರೂ. ಟ್ರೂ ಆದ್ರೆ ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 1 ಅಲ್ಲಿ ಏನು ಬರ್ತಿದೀವಿ? ಎ ಈಸ್ ಲಾರ್ಜ್. ವಾಟ್ ಇಸ್ ದ ಎ ವ್ಯಾಲ್ಯೂ? 10. 10 ಈಸ್ ಲಾರ್ಜ್ ಅಂತ ತೋರಿಸ್ತದೆ. ಇನ್ ಕೇಸ್ ಬಿ ವ್ಯಾಲ್ಯೂ 50 ಕೊಡ್ತೀನಿ. ಇಫ್ ವಾಟ್ ಇಸ್ ದ ಎ ವ್ಯಾಲ್ಯೂ? 10. ವಾಟ್ ಇಸ್ ದ ಬಿ ವ್ಯಾಲ್ಯೂ? 50. 10 ಗ್ರೇಟರ್ ದ್ಯಾನ್ 50, ಕಂಡೀಷನ್ ಟ್ರೂ ಆರ್ ಫಾಲ್ಸ್? 10 50ಗಿಂತ ದೊಡ್ಡದಾ? ಕಂಡೀಷನ್ ಟ್ರೂ ಆರ್ ಫಾಲ್ಸ್? ಫಾಲ್ಸ್. ಯಾಕಂದ್ರೆ 10 50ಗಿಂತ ಚಿಕ್ಕದು, ದೊಡ್ಡದಲ್ಲ. ಯಾವಾಗ ಕಂಡೀಷನ್ ಫಾಲ್ಸ್ ಆಯ್ತೋ, ಎಲ್ಸ್ ಅಲ್ಲಿ ಬರೆದಿರೋ ಸ್ಟೇಟ್ಮೆಂಟ್ ಏನಿದೆ? ಬಿ ಈಸ್ ಲಾರ್ಜ್. ವಾಟ್ ಇಸ್ ದ ಬಿ ವ್ಯಾಲ್ಯೂ? 50. ನೋಡ್ರಿ, ಕಂಡೀಷನ್ ಟ್ರೂ ಆದ್ರೆ ಒಂದು ಸ್ಟೇಟ್ಮೆಂಟ್, ಕಂಡೀಷನ್ ಫಾಲ್ಸ್ ಆದ್ರೆ ಇನ್ನೊಂದು ಸ್ಟೇಟ್ಮೆಂಟ್. ಅದಕ್ಕೆ ನಾವು ಇದನ್ನ two-way branch programming construct. The if else construct decide
ವೆದರ್ ಒನ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್ ಆರ್ ಅನದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ ಶುಡ್ ಬಿ ಎಕ್ಸಿಕ್ಯೂಟೆಡ್. ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಷನ್ ಮಾಡಬೇಕಾ ಅಥವಾ ಇನ್ನೊಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಷನ್ ಮಾಡಬೇಕಾ ಅಂತ ಡಿಸೈಡ್ ಮಾಡ್ತದೆ ಯಾವುದು ಇಫ್ ಎಲ್ಸ್ ಅಲ್ಲಿ. ಡಿಫರೆನ್ಸ್ ಗೊತ್ತಾಗ್ತಾ ಇದೆಯಾ? ಒನ್ ವೇ ಅಲ್ಲಿ ಒಂದೇ ದಾರಿ ಇತ್ತು, ಇವಾಗ ಟೂ ವೇಸ್ ಇದೆ. ಆ ಟೂ ವೇಸ್ ಹೆಂಗೆ ಅಂದ್ರೆ ಕಂಡೀಷನ್ ಟ್ರೂ ಆದ್ರೆ ಒಂದು ವೇ, ಕಂಡೀಷನ್ ಫಾಲ್ಸ್ ಆದ್ರೆ ಇನ್ನೊಂದು ವೇ ಅಲ್ಲಿ ಹೋಗ್ಬೇಕು.